ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಮದುವೆ ಆದ ದಿನವೇ ನವ ವಿವಾಹಿತೆ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನವ ವಿವಾಹಿತೆಯನ್ನ ಅತ್ಯಾಚಾರ ಮಾಡಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ರು ಅಂತ. ಹಾಳು ಬಾವಿಯಲ್ಲಿ ನವ ವಿವಾಹಿತೆಯ ಶವ ಪತ್ತೆಯಾಗಿತ್ತಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಕ್ಕಿದೆ. ಗಂಡನ ಸ್ನೇಹಿತರೇ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋದು ಬೆಳಕಿಗೆ ಬಂದಿದೆ. ಇದು ನೋಡಿ ದುರಂತ. ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾಯಕನಹಟ್ಟಿಯಲ್ಲಿ ನಡೆದಿದ್ದಂತ ಘಟನೆ ಇದು. ಸುಮಲತಾ ಅಂತ 20 ವರ್ಷದವಳು ನವ ವಿವಾಹಿತೆ ಪಾಳು ಬಿದ್ದ ಬಾವಿಯಲ್ಲಿ ಶವ ಪತ್ತೆಯಾಗಿತ್ತು. ಕೊಲೆಗಡಕರು ಅತ್ಯಾಚಾರ ಮಾಡಿ ಆಕೆಯನ್ನ ಕೊಲೆ ಮಾಡಿದ್ರು. ಇಬ್ಬರು ಹಂತಕರನ್ನ ನಾಯಕನಹಟ್ಟಿ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಬೋರಯ್ಯ ಹಾಗೂ ಕಾರಯ್ಯ ಇಬ್ಬರು ಅರೆಸ್ಟ್ ಆಗಿರೋದು. ಎನ್ ಮಹದೇವಪುರ ಬಳಿ ಅತ್ಯಾಚಾರ ಎಸಗಿ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ. ಕೊಲೆ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಶವ ಬಾವಿಗೆಸ್ತಿದ್ರು ಆರೋಪಿಗಳು. ಶುಕ್ರವಾರ ಗಜೇಂದ್ರ ಮತ್ತು ಸುಮಲತಾ ಜೊತೆ ಮದುವೆ ಮಾಡಿಸಿದಂತ ಆರೋಪಿಗಳು ಅದೇ ದಿನ ಯುವತಿಯನ್ನ ಅತ್ಯಾಚಾರ ಎಸಗಿ ಕೊಲೆಗೈದಿದ್ದಂತ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಸಿಪಿಐ ಹನುಮಂತಪ್ಪ ಶುರೇಹಳ್ಳಿ ನೇತೃತ್ವದಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ನಾಯಕನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಕೆ ಬಹಿರ್ದೆಸೆಗೆ ಹೋಗಿ ಬರ್ತೀನಿ ಅಂತ ಹೋದವಳು ಪಾಪ. ಆದರೆ 3 ದಿನಗಳ ನಂತರ ಬಾವಿಯಲ್ಲಿ ಶವ ಪತ್ತೆಯಾಗಿತ್ತು. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟರು ಸಿಕ್ಕಿರಲಿಲ್ಲ. ಅದಾದ ಬಳಿಕ ಪೊಲೀಸರು ಬಂದು ಎಲ್ಲಾ ಕಡೆ ಹುಡುಕಿದಾಗ ಬಾವಿಯಲ್ಲಿ ಶವ ಪತ್ತೆಯಾಗಿತ್ತು. ಇದಕ್ಕೇನ್ ಕಾರಣ? ಆಕೆನೇ ಸೂಸೈಡ್ ಮಾಡ್ಕೊಂಡ್ಲಾ ಅಥವಾ ಗಂಡ ಕೊಲೆ ಮಾಡಿದ್ದ? ಈ ಆಂಗಲ್ನಲ್ಲಿ ಪ್ರಶ್ನೆಗಳು ಹುಟ್ಕೊಂಡಿದ್ವು. ಆದ್ರೆ ನೋಡಿ, ಆಕೆಯ ಗಂಡನ ಸ್ನೇಹಿತರೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿ ಇದನ್ನು ಮುಚ್ಚಾಕೋಕೆ ಅಂತ ಪಾಳು ಬಿದ್ದ ಬಾವಿಗೆ ಎಸ್ತಿದ್ರು.